ಜೈ ಶ್ರೀರಾಮ್, ಜೈ ಆಂಜನೇಯ. ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮೀನಾಕ್ಷಿ ಶೆಟ್ಟಿ. ಹಿಂದಿನ ಸಂಚಿಕೆಯಲ್ಲಿ ಗೌತಮ ಮಹರ್ಷಿಗಳು ಆಶ್ರಮದಲ್ಲಿ ಇಲ್ಲದ ವೇಳೆಯಲ್ಲಿ ಇಂದ್ರನು ಗೌತಮ ಮಹರ್ಷಿಗಳ ವೇಷವನ್ನ ಧರಿಸಿ ಆಶ್ರಮಕ್ಕೆ ಬಂದಿರ್ತಾನೆ. ಆ ವಿಷಯ ಅಹಲ್ಯೆಗೆ ಗೊತ್ತಿದ್ದರೂ ಸಹ ಆಕೆ ಈ ಇಂದ್ರನ ಒಂದು ಮೋಹಕ್ಕೆ ಒಳಗೊಂಡು, ಕಾಮೋದ್ವೇಗಕ್ಕೆ ಒಳಗೊಂಡು ಆಕೆ ಮೈ ಮರಿತಾಳೆ. ಆಗ ಮಹರ್ಷಿಗಳು ಆಶ್ರಮಕ್ಕೆ ಬಂದು ಈ ಇಂದ್ರನಿಗೆ ಶಾಪವನ್ನ ಕೊಟ್ಟು, ಅಂದರೆ ನಿನ್ನ ಮೈಯೆಲ್ಲ ಕಣ್ಣಾಗ್ಲಿ ಅಂತ ಶಾಪವನ್ನ ಕೊಡ್ತಾರೆ. ಹಾಗೆ ಈ ಅಹಲ್ಯೆಗೂ ಕೂಡ ಒಂದು ಶಾಪವನ್ನ ಕೊಟ್ಟಿರ್ತಾರೆ. ಏನು ಅಂತಂದ್ರೆ, ನೀನು ಈ ಆಶ್ರಮದಲ್ಲೇ ಇರು, ಆದರೆ ಯಾರ ಕಣ್ಣಿಗೂ ಕಾಣಿಸ್ಬೇಡ. ಮುಂದೆ ಒಂದಿನ ದಶರಥ ಮಹಾರಾಜನ ಮಗನಾದಂತಹ ಶ್ರೀರಾಮಚಂದ್ರನು ಬರ್ತಾನೆ, ಆಗ ನಿನಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ. ಆ ಶಾಪ ವಿಮೋಚನೆ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನಾನು ಈ ಸಂಚಿಕೆಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಶ್ವಾಮಿತ್ರರು ಈ ಗೌತಮ ಮಹರ್ಷಿ ಹಾಗೂ ಅಹಲ್ಯೆಯ ಕಥೆಯನ್ನ ಹೇಳಿ ರಾಮನಿಗೆ ಹೇಳಿದ್ದಾರೆ. ರಾಮ, ಅಹಲ್ಯೆ ಇಲ್ಲಿಯೇ ಅದೃಷ್ಟಳಾಗಿದ್ದಾಳೆ. ತಾನು ಮಾಡಿದ ಕಾರ್ಯಕ್ಕಾಗಿ ಅವಳು ಪಶ್ಚಾತ್ತಾಪ ಪಡುತ್ತಿದ್ದಾಳೆ. ನಿನ್ನ ಆಗಮನವನ್ನೇ ಎದುರು ನೋಡುತ್ತಿದ್ದಾಳೆ. ನೀನು ಈ ಆಶ್ರಮವನ್ನ ಪ್ರವೇಶಿಸಿದರೆ ಅವಳ ಶಾಪ ಹೋಗುತ್ತದೆ, ಅವಳಿಗೆ ಮೊದಲಿನ ದೇಹ ಲಭಿಸುತ್ತದೆ. ಆದ್ದರಿಂದ ಬೇಗನೆ ಹೋಗೋಣ ಬಾ ಎಂದರು. ರಾಮನು ಅಹಲ್ಯೆಯ ಕಥೆಯನ್ನ ಕೇಳಿ ದುಃಖಿತನಾದ. ಬೇಗ ಬೇಗ ಹೆಜ್ಜೆ ಹಾಕಿ ಗೌತಮ ಮುನಿಯ ಆಶ್ರಮವನ್ನ ಪ್ರವೇಶಿಸಿದ. ರಾಮನು ಆ ಆಶ್ರಮವನ್ನ ಪ್ರವೇಶಿಸಿದ ಕೂಡಲೇ ಅದುವರೆಗೂ ಯಾರ ಕಣ್ಣಿಗೂ ಗೋಚರವಾಗದಿದ್ದ ಅಹಲ್ಯೆ ಎಲ್ಲರ ಕಣ್ಣಿಗೂ ಬಿದ್ದಳು. ಅನೇಕ ವರ್ಷಗಳ ತಪಸ್ಸಿನಿಂದಾಗಿ ಅವಳ ತೇಜಸ್ಸು ಹೆಚ್ಚಿತ್ತು. ರಾಮ ಲಕ್ಷ್ಮಣರು ಅಹಲ್ಯೆಯ ಪಾದವನ್ನ ಮುಟ್ಟಿ ನಮಸ್ಕರಿಸಿದರು. ಆ ಹೊತ್ತಿಗೆ ಗೌತಮ ಮುನಿಗಳು ಅಲ್ಲಿಗೆ ಬಂದರು. ಅಹಲ್ಯೆಯ ಶಾಪ ವಿಮೋಚನೆಯಾದ ಸಂಗತಿ ಅವರಿಗೆ ತಮ್ಮ ತಪಶ್ಶಕ್ತಿಯಿಂದ ತಿಳಿದಿತ್ತು. ಅಹಲ್ಯೆಯು ಗೌತಮರ ಬಳಿಗೆ ಧಾವಿಸಿ ಅವರ ಕಾಲಿಗೆ ಬಿದ್ದಳು. ಗೌತಮರು ಅವಳನ್ನ ಸೂಕ್ತವಾಗಿ ಸಂತೈಸಿದರು. ಗಂಡ ಹೆಂಡರ ಈ ಅಪೂರ್ವ ಸಂಗಮದಿಂದ ಎಲ್ಲರಿಗೂ ಹರ್ಷವಾಯಿತು. ಅಹಲ್ಯೆ ಗೌತಮರು ವಿಶ್ವಾಮಿತ್ರರನ್ನ ಹಾಗೂ ರಾಮ ಲಕ್ಷ್ಮಣರನ್ನ ಸತ್ಕರಿಸಿದರು. ತನಗೆ ಶಾಪ ವಿಮೋಚನೆ ಮಾಡಿದ ರಾಮನನ್ನ ಅಹಲ್ಯೆಯು ಬಗೆಬಗೆಯಾಗಿ ಕೊಂಡಾಡಿದಳು. ರಾಮನು ಸಮಯೋಚಿತವಾದ ಮಾತುಗಳನ್ನಾಡಿ ಅವಳನ್ನ ಸಂತೋಷಪಡಿಸಿದನು. ಹಾಗೆಯೇ ಅಹಲ್ಯೆ ಮತ್ತು ಗೌತಮರ ಆತಿಥ್ಯವನ್ನ ಸ್ವೀಕರಿಸಿ ಮೂವರು ಪಯಣವನ್ನ ಮುಂದುವರಿಸಿದರು. ಮಾರ್ಗ ಮಧ್ಯದಲ್ಲಿ ವಿಶ್ವಾಮಿತ್ರರು, ನೋಡಿದೆಯಾ ರಾಮ, ನಿನ್ನಿಂದಾಗಿ ಅಹಲ್ಯೆಯ ಶಾಪ ಕಳೆಯಿತು. ಅವಳು ಮೊದಲು ತಪ್ಪು ಮಾಡಿದಳು ನಿಜ, ಆದರೆ ಕೂಡಲೇ ತನ್ನ ತಪ್ಪನ್ನ ಒಪ್ಪಿಕೊಂಡಳು, ಅದನ್ನ ಸರಿಪಡಿಸಿಕೊಂಡಳು. ಮಾಡಿದ ತಪ್ಪಿಗಾಗಿ ಪ್ರಾಯಶ್ಚಿತ ಪಟ್ಟಳು. ಪ್ರಾಯಶ್ಚಿತ ಹೃತ್ಪೂರ್ವಕವಾಗಿ ಪಶ್ಚಾತ್ತಾಪ ಪಟ್ಟು ಸೂಕ್ತವಾದ ಪ್ರಾಯಶ್ಚಿತ ಮಾಡಿಕೊಂಡರೆ ಎಂತಹ ಘೋರವಾದ ಪಾಪವನ್ನು ಸಹ ಕಳೆದುಕೊಳ್ಳಬಹುದು. ಆದರೆ ಮತ್ತೆ ಅಂತಹ ಪಾಪದ ಕೆಲಸಕ್ಕೆ ಕೈ ಹಾಕದಂತೆ ಎಚ್ಚರ ವಹಿಸಬೇಕು ಎಂದರು. ಇದಾದ ನಂತರ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಸಂಚಿಕೆಯ ಒಂದು ವಿಷಯ ಅಂದರೆ ಒಂದು ಕಥೆಯನ್ನು ನಿಮಗೆ ಒಂದು ಕಥೆಯ ರೂಪದಲ್ಲಿ ಹೇಳ್ತೀನಿ, ಬನ್ನಿ. ವಿಶ್ವಾಮಿತ್ರರು ಗೌತಮ ಮಹರ್ಷಿಗಳು ಹಾಗೆ ಈ ಅಹಲ್ಯೆಯ ಕಥೆಯನ್ನ ಕೇಳಿದ ಕೂಡಲೇ ರಾಮನಿಗೆ ದುಃಖವಾಗುತ್ತದೆ. ರಾಮನಿಗೆ ಹೇಳ್ತಾರೆ ವಿಶ್ವಾಮಿತ್ರರು, ರಾಮ, ಈ ಕಥೆಯನ್ನ ನೀನು ಕೇಳಿದ್ಯಲ್ಲ, ನಮಗಾಗಿ ಅಹಲ್ಯೆ ಕಾಯ್ತಾ ಇದ್ದಾಳೆ. ನಾವು ಆದಷ್ಟು ಬೇಗ ಹೋಗಿ ಅಲ್ಲಿ ಅಹಲ್ಯೆಗೆ ಶಾಪ ವಿಮೋಚನೆ ಮಾಡಬೇಕು, ಸ್ವಲ್ಪ ಬೇಗ ಬೇಗ ನಡಿ ಅಂತಂದಾಗ ರಾಮನು ಕೂಡ ಬೇಗ ಬೇಗನೆ ನಡೆದು ಆಶ್ರಮವನ್ನು ತಲುಪಿ ಗೌತಮ ಮಹರ್ಷಿಗಳ ಆಶ್ರಮದ ಒಳಗಡೆ ಪಾದಸ್ಪರ್ಶ ಮಾಡಿದ ಕೂಡಲೇ ಈ ಅಹಲ್ಯೆಯು ಅಲ್ಲಿಯವರೆಗೆ ಯಾರ ಕಣ್ಣಿಗೂ ಕಾಣಿಸ್ಕೊಳ್ದೆ ಅಗೋಚರವಾಗಿರ್ತಾಳೆ. ಈ ರಾಮನ ಪಾದದ ಸ್ಪರ್ಶದಿಂದ ಅಹಲ್ಯೆಗೆ ಶಾಪ ವಿಮೋಚನೆಯಾಗಿ ಪ್ರತ್ಯಕ್ಷಳಾಗ್ತಾಳೆ. ಅಲ್ಲಿಯವರೆಗೂ ಯಾರ ಕಣ್ಣಿಗೂ ಕಾಣಿಸ್ಕೊಳ್ದೆ ಇರ್ತಕ್ಕಂಥ ಈ ಅಹಲ್ಯೆಯು ತನ್ನ ಅನೇಕ ವರ್ಷಗಳ ತಪಸ್ಸಿನಿಂದಾಗಿ ಆಕೆಯ ತೇಜಸ್ಸು ಹೆಚ್ಚಿರ್ತೈತೆ. ರಾಮ ಲಕ್ಷ್ಮಣರು ಆ
ಅಹಲ್ಯೆಯ ಪಾದವನ್ನ ಮುಟ್ಟಿ ನಮಸ್ಕರಿಸ್ತಾರೆ. ಆ ಹೊತ್ತಿಗಾಗಲೇ ಗೌತಮ ಮಹರ್ಷಿಗಳು ಕೂಡ ಅಲ್ಲಿಗೆ ಬರ್ತಾರೆ. ಅವರಿಗೆ ತಮ್ಮ ತಪಶಕ್ತಿಯಿಂದ ಅಹಲ್ಯೆಗೆ ಶಾಪ ವಿಮೋಚನೆ ಆಗಿರ್ತಕ್ಕಂಥ ವಿಷಯ ತಿಳಿಯುತ್ತೆ. ಅವರು ಕೂಡ ಅಲ್ಲಿಗೆ ಬರ್ತಾರೆ. ಈ ಮನೋಹರವಾದ ದೃಶ್ಯವನ್ನ ನೋಡೋದಕ್ಕೆ ತುಂಬಾ ಸಂತೋಷ ಉಂಟಾಗುತ್ತದೆ. ಏಕೆಂತಂದ್ರೆ ಅಲ್ಲಿಯವರೆಗೂ ಇಬ್ಬರು ದೂರ ದೂರ ಉಳಿದಿರ್ತಾರೆ. ಒಂದೇ ಸಮನೆ ಗೌತಮರು ಹಾಗೂ ಅಹಲ್ಯೆಯರು ಎದುರು ಬದುರುಗೊಂಡಾಗ ಅವರ ದುಃಖ ಹೇಳಕ್ಕೆ ಅಸಾಧ್ಯ ಆಗಿರುತ್ತೆ. ಅಂದ್ರೆ ಅಹಲ್ಯೆಯ ದುಃಖ ಹೇಳೋದಿಕ್ಕೆ ಅಸಾಧ್ಯವಾಗಿರ್ತೈತೆ. ಅವರ ಅಂದ್ರೆ ಗೌತಮರ ಬಳಿಗೆ ಓಡಿ ಬಂದು ಗೌತಮರ ಪಾದ ಸ್ಪರ್ಶವನ್ನ ಮಾಡಿ ನನ್ನನ್ನ ಕ್ಷಮಿಸಿಬಿಡಿ ಅಂತ ಕೇಳಿದಾಗ ಈ ಗೌತಮರು ಕೂಡ ಅವಳನ್ನ ಸೂಕ್ತವಾಗಿ ಸಂತೈಸ್ತಾರೆ. ಅಂದ್ರೆ ದುಃಖವನ್ನ ಕೊಡದೆ ನೀನು ಈ ತಪ್ಪನ್ನ ಮಾಡಿದ್ಯಾ ಅಂತ ಹೇಳ್ದೆ ಅವರು ಸೂಕ್ತವಾಗಿ ಸಮಯೋಚಿತವಾಗಿ ಅವರು ಅವಳನ್ನ ಸಮಾಧಾನ ಪಡಿಸ್ತಾರೆ. ಎಲ್ಲರಿಗೂ ಅದರಿಂದ ಅಂದ್ರೆ ಗಂಡ ಹೆಂಡತಿಯರ ಒಂದು ಸಮಾಗಮನದಿಂದ ಎಲ್ಲರಿಗೂ ಸಂತೋಷ ಉಂಟಾಗುತ್ತದೆ. ಆಗ ಗೌತಮ ಮಹರ್ಷಿಗಳು ಹಾಗೆ ಈ ಅಹಲ್ಯೆ ಇಬ್ಬರು ಸೇರಿಕೊಂಡು ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ನಮಸ್ಕರಿಸಿ ಅಂದ್ರೆ ಸತ್ಕರಿಸ್ತಾರೆ. ವಿಶ್ವಾಮಿತ್ರರಿಗೆ ನಮಸ್ಕರಿಸಿ ರಾಮ ಲಕ್ಷ್ಮಣರನ್ನ ಸತ್ಕರಿಸ್ತಾರೆ. ಹಾಗೆಯೇ ಈ ರಾಮನನ್ನ ಕುರಿತು ಅಹಲ್ಯೆ ಬಗೆ ಬಗೆಯಾಗಿ ಕೊಂಡಾಡ್ತಾಳೆ. ಏಕೆಂದರೆ ರಾಮನಿಂದಾಗಿ ನನ್ನ ಶಾಪ ವಿಮೋಚನೆಯಾಗಿ ನನ್ನ ಮೊದಲಿನ ದೇಹ ನನಗೆ ಸಿಕ್ಕಿದೆ ಅಂತ ಹೇಳಿ ಬಗೆ ಬಗೆಯಾಗಿ ರಾಮನನ್ನ ಕೊಂಡಾಡ್ತಾಳೆ. ರಾಮನು ಕೂಡ ಸಮಯೋಚಿತವಾದ ಮಾತುಗಳಂದ್ರೆ ಒಳ್ಳೆ ರೀತಿಯ ಮಾತುಗಳನ್ನ ಹೇಳಿ ಅಹಲ್ಯೆಗೆ ಸಂತೋಷ ಪಡಿಸ್ತಾನೆ. ಹೀಗೆ ಅಹಲ್ಯೆ ಮತ್ತೆ ಗೌತಮರ ಆತಿಥ್ಯವನ್ನ ಸ್ವೀಕರಿಸಿ ಅವರು ಮತ್ತೆ ಪ್ರಯಾಣ ಬೆಳೆಸ್ತಾರೆ. ಆಗ ರಾಮನಿಗೆ ವಿಶ್ವಾಮಿತ್ರರು ಒಂದು ಮಾತನ್ನ ಹೇಳ್ತಾರೆ. ನೋಡಿದೆಯಾ ರಾಮ, ನಿನ್ನಿಂದಾಗಿ ಅಹಲ್ಯೆಯ ಶಾಪ ವಿಮೋಚನೆ ಆಯಿತು. ಅವಳ ಶಾಪ ಕಳೆದು ಅವಳ ಮೊದಲಿನ ದೇಹ ಬಂತು. ಏಕೆಂದ್ರೆ ಇನ್ನೂ ಒಂದು ಯಾರೇ ಆಗಲಿ ಒಂದು ತಪ್ಪನ್ನ ಮಾಡಿದಾಗ ನಾನು ಈ ತಪ್ಪನ್ನ ಮಾಡಿದ್ದೀನಿ ಅಂತ ಒಪ್ಪಿಕೊಂಡ್ರೆ ಅದಕ್ಕೆ ಪ್ರಾಯಶ್ಚಿತ ಇದ್ದೇ ಇರುತ್ತದೆ. ಹಾಗೆ ಆ ತಪ್ಪನ್ನ ಮತ್ತೆ ಮಾಡಬಾರ್ದು ಅಂತ ಇಲ್ಲಿ ವಿಶ್ವಾಮಿತ್ರರು ಅದ್ಭುತವಾಗಿ ಹೇಳಿದ್ದಾರೆ. ಏನು ಅಂತಂದ್ರೆ ಮಾಡಿದ ತಪ್ಪಿಗಾಗಿ ಪ್ರಾಯಶ್ಚಿತ ಪಟ್ಟಳು, ಪ್ರಾಯಶ್ಚಿತ ಮಾಡಿಕೊಂಡಳು, ಇದೇ ಅವಳ ಶಾಪ ವಿಮೋಚನೆಗೆ ಕಾರಣ. ಅಂದ್ರೆ ಯಾವುದೇ ಒಂದು ತಪ್ಪನ್ನ ಮಾಡಿದಾಗ ಅದನ್ನು ಒಪ್ಪಿಕೊಂಡು ಅದಕ್ಕೆ ಪ್ರಾಯಶ್ಚಿತ ಹುಡುಕಿದ್ರೆ ಅವರಿಗೆ ಖಂಡಿತವಾಗಲು ಒಂದು ವಿಮೋಚನೆ ಅಂದ್ರೆ ಯಾವುದೇ ರೀತಿಯ ಒಂದು ಪಾಪ ಪ್ರಜ್ಞೆ ಇರುವುದಿಲ್ಲ ಅನ್ನೋದಕ್ಕೆ ಒಂದು ಕಾರಣ. ಅವಳ ಶಾಪ ವಿಮೋಚನೆಗೆ ಕಾರಣ ಇದೆ. ಮಾಡಿದ ತಪ್ಪಿಗೆ ಹೃತ್ಪೂರ್ವಕವಾಗಿ ಪಶ್ಚಾತ್ತಾಪ ಪಟ್ಟಳು. ಅಂದ್ರೆ ಯಾವುದೇ ಒಂದು ತಪ್ಪು ಮಾಡಿದಾಗ ಅವರಿಗೆ ಅನ್ನಿಸಿದಾಗ ನಾವಿದನ್ನು ಮಾಡಿದ್ದು ತಪ್ಪಾಯಿತು, ನಮ್ಮಿಂದಾಗಿ ಈ ಥರ ಆಯ್ತಲ್ಲ ಅಂತ ಅವರ ಆತ್ಮಕ್ಕೆ ಅಂದ್ರೆ ಅವ್ರಿಗೆ ಅನ್ನಿಸಿದ್ರೆ ಒಂದು ಕ್ಷಮೆ ಸಿಗುತ್ತೆ ಅನ್ನೋದು ಒಂದು ವಿಶ್ವಾಮಿತ್ರರ ಒಂದು ಅನಿಸಿಕೆ. ಮಾಡಿದ ತಪ್ಪಿಗೆ ಹೃತ್ಪೂರ್ವಕವಾಗಿ ಪಶ್ಚಾತ್ತಾಪ ಪಟ್ಟು ಸೂಕ್ತವಾದ ಪ್ರಾಯಶ್ಚಿತ ಮಾಡಿಕೊಂಡರೆ ಎಂತಹ ಘೋರವಾದ ಪಾಪವನ್ನು ಸಹ ಕಳೆದುಕೊಳ್ಳಬಹುದು. ಆದರೆ ಅಂತಹ ಕೆಲಸವನ್ನ ಮಾಡಬಹುದು. ಎಂಥದ್ದೇ ಒಂದು ತಪ್ಪು ಮಾಡಿದ್ರು ಸಹ ಆಕಸ್ಮಿಕವಾಗಿ ತಪ್ಪು ಆಗೋದು ಸಹಜ. ತಪ್ಪಾದಾಗ ಅದರಿಂದಾಗಿ ಅನೇಕ ರೀತಿಯಾದ ನಷ್ಟ ಉಂಟಾಗಿರುತ್ತೆ. ಆ ತಪ್ಪು ನಮ್ಮಿಂದ ಆಗಿದೆ ಅಂತ ತಿಳಿದಾಗ ಆ ತಪ್ಪಿಗೆ ಪ್ರಾಯಶ್ಚಿತ ಪಟ್ಟು ಮನಸ್ಫೂರ್ತಿವಾಗಿ ಅದನ್ನು ತಪ್ಪನ್ನು ಒಪ್ಪಿಕೊಂಡು ಅದಕ್ಕೆ ಸೂಕ್ತವಾದ ಒಂದು ಶಿಕ್ಷೆಯನ್ನು ಅನುಭವಿಸಿದ್ರೆ ಎಂತಹ ಒಂದು ಪಾಪವನ್ನಾದರೂ ತೊಳ್ಕೋಬಹುದು ನಾವು ಅನ್ನೋದಕ್ಕೆ ಇದೊಂದು ಉನ್ನತವಾದ ಉದಾಹರಣೆಯಾಗಿದೆ. ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಆಂಜನೇಯ. ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಹಾಗೆಯೇ ನಮ್ಮ ಚಾನಲ್ ಕನ್ನಡಿಗ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಶ್ರೀರಾಮ್, ಜೈ ಆಂಜನೇಯ. ಧನ್ಯವಾದಗಳು.